ಕುವೆಂಪು ಅಂದರೆ ಸಾಕು ಎಲ್ಲರ ಬಾಯಲ್ಲೂ ಗುನುಗುವಂಥ ಕವಿತೆ ಓ ನನ್ನ ಚೇತನ. ಆದರೆ ಕುವೆಂಪು ಕೇವಲ ಕಾವ್ಯಕ್ಕಷ್ಟೇ ಅಲ್ಲ, ಅವರ ಅದೆಷ್ಟೋ ಕಾವ್ಯಗಳು ರಂಗಪ್ರವೇಶಕ್ಕೆ ಉಪಯುಕ್ತವಾಗಿದೆ. ಮತ್ತಷ್ಟು ಬರಹಗಳು ಬೀದಿ ನಾಟಕಗಳಾಗಿ ಸಮಾಜದ ಅಂಧಕಾರವನ್ನು ತಿದ್ದುವಂಥ ಕೆಲಸಕ್ಕೆ ಸಹಾಯಕವಾಗಿವೆ. ಅವುಗಳ ಮಾಹಿತಿ ಇಲ್ಲಿದೆ ನೋಡಿ. ಇನ್ನು ಕುವೆಂಪು ಕವನ ಸಂಕಲನಗಳಲ್ಲಿ ಎವರ್ಗ್ರೀನ್ ಲಿಸ್ಟ್ನಲ್ಲಿ ಪಾಂಚಜನ್ಯ, ಕೋಗಿಲೆ, ಕೊಳಲು, ಕಿಂದರಜೋಗಿ, ಸೂರ್ಯತ್ರಶ್ಯ, ಕಾವ್ಯವಿಹಾರ, ಕಿಂಕಣಿ, ಅಗ್ನಿಹಂಸ, ಪ್ರೇಮ ಕಾಶ್ಮೀರ ಮೇರು ಸ್ಥಾನವನ್ನು ಗಳಿಸಿಕೊಳ್ಳುತ್ತೆ. ಕುವೆಂಪು ನಾಟಕಗಳನ್ನು ನೋಡಿದ್ರೆ ಮತ್ತೆ ಮತ್ತೆ ನೋಡಬೇಕು ಅನ್ನಿಸದೇ ಇರಲಾರ್ದು. ಇದರಲ್ಲಿ ಪ್ರಮುಖವಾದವುಗಳೆಂದರೆ ಬಿರುಗಾಳಿ, ಮಹಾರಾತ್ರಿ, ಸ್ಮಶಾನ ಕುರುಕ್ಷೇತ್ರ, ಜನಗಾರ, ರಕ್ತಾಕ್ಷಿ, ಶೂದ್ರ ತಪಸ್ವಿ, ಬೆರಳ್ಗೆ ಕೊರಳ್, ಯಮನ ಸೋಲು, ಚಂದ್ರಹಾಸ, ಬಲಿದಾನಗಳು, ಅಮೋಘ ಹಾಗೂ ಅದ್ವಿತೀಯ. ಮಕ್ಕಳ ಸಾಹಿತ್ಯ, ವಿಮರ್ಶಾ ಸಾಹಿತ್ಯ, ಅನುವಾದಿತ ಕೃತಿಯನ್ನು ಕೂಡ ಸೃಷ್ಟಿಸಿದ್ದಾರೆ. ಇನ್ನು ಕುವೆಂಪುರವರ ಜೀವನ ಚರಿತ್ರೆ ನೆನಪಿನ ದೋಣಿಯಲ್ಲಿ ಎಲ್ಲ ಸಾಹಿತ್ಯಕಾರರಿಗೂ ಶಬ್ದಕೋಶವಿದ್ದಂತೆ. ಯಾವ ಪ್ರಶಸ್ತಿಯನ್ನು ಅಪೇಕ್ಷಿಸಿದ ಮೇರುಕವಿ, ರಾಷ್ಟ್ರಕವಿ ಕುವೆಂಪು. ಅದೆಷ್ಟೋ ಸಾಹಿತ್ಯಗಳನ್ನು ರಚಿಸಿ ಜ್ಞಾನಪೀಠವನ್ನು ಮುಡಿಗೇರಿಸಿಕೊಂಡ ರಾಮಾಯಣ ದರ್ಶನಂನಂತಹ ಅತ್ಯುಚ್ಚ ಕಾವ್ಯ ಹಿಂದೆಂದಿಗೂ ಹುಟ್ಟಲಾರದೆಂದು ಅನಿಸದೇ ಇರಲಾರದು. ಇನ್ನು ಕುವೆಂಪುರವರ ಒಂದೊಂದು ಸಾಹಿತ್ಯವು ಭಾವಗೀತೆಗಳ ಭಂಡಾರಕ್ಕೆ ಸೇರಿ ಇನ್ನು ತನ್ನ ಗರಿಮೆಯನ್ನು ಮಹೋನ್ನತ ಸ್ಥಾನಕ್ಕೇರಿಸಿಕೊಳ್ತು. 20ನೇ ಶತಮಾನದ ಬಹುದೊಡ್ಡ ಸಾಹಿತ್ಯ ಲೋಕದ ಮೇರು ಪರ್ವತ, ಬಹುದೊಡ್ಡ ಮೇರು ಶಿಖರ ಕುವೆಂಪು. ರಸಋಷಿಯ ರಚನೆಯ ಗೀತೆಗಳನ್ನು ಅಶ್ವತ್ಥರವರ ಕಂಠದಲ್ಲಿ ಕೇಳುವುದೇ ಒಂದು ಭಾಗ್ಯ. ಕುವೆಂಪುರವರ ಮೇರು ಪರ್ವತಕ್ಕೆ ಅಶ್ವಥ್ ಧ್ವನಿಗೂಡಿಸಿದ್ರೆ ಸಾಕು, ಆ ಹಾಡಿನ ಗೂಢಾರ್ಥ ತಿಳಿದಂತಾಗುತ್ತೆ ಅನ್ನೋ ಮನೋಭಾವನೆ ಮೂಡಿತ್ತು. ಆ ಹಾಡಿಗೆ ಉದಾಹರಣೆ ಈಗ ನಾವು ತೋರಿಸೋ ಈ ಹಾಡು.
ಬಾಯಲ್ಲಿ ಸಂಭವಿಸು ಎಂದೆನ್ನ ಹೃದಯದಲ್ಲಿ ಬಾಯಲ್ಲಿ ಸಂಭವಿಸು ಎಂದೆನ್ನ ಹೃದಯದಲ್ಲಿ ಅವತರಿಪ ಸತ್ಯಾವತಾರ ಮಣ್ಣಾಗಿ ಮರವಾಗಿ ನಿಗವಾಗಿ ಖಗವಾಗಿ ಓ ಮಣ್ಣಾಗಿ ಮರವಾಗಿ ಮುಖವಾಗಿ ಖಗವಾಗಿ ಭವ ಭವದಿ ಭವಿಸಿ ಯಶಸ್ವಿನಿ ಮರಿಚಿ, ನ್ಯೂಸ್ ಬ್ಯೂರೋ, ರಾಜ್ ನ್ಯೂಸ್. ಮಂಟನಕ್ಕೆ ಮರತನಕ್ಕೆ ಮಿಗತನಕ್ಕೆ ಕಗತನಕ್ಕೆ ಓ ಮಂಟನಕ್ಕೆ ಮರತನಕ್ಕೆ ಮಿಗತನಕ್ಕೆ ಕಗತನಕ್ಕೆ ಮುನ್ನೆಡೆಗೆ ಕಣ್ಣಾದ ಗುರುವೆ ಬಾರ ಗುರಿ ಬಂದನ್ನಾನರ ರೂಪ ಚೇತನಗೆ. ಕುವೆಂಪು ಹುಟ್ಟುಹಬ್ಬಕ್ಕೆ ನಮ್ಮಿಂದ ಸಲ್ಲಿಸಲಾಗೋದು ಕಾವ್ಯ ನಮನವಷ್ಟೇ. ಅದೆಷ್ಟೋ ಅಗಣಿತ ಶಕ್ತಿ ಆ ರಸಋಷಿಯ ವಿಶ್ವಮಾನವ ಸಂದೇಶವನ್ನು ಇನ್ನಾದರೂ ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳೋಣ. ಇದೇ ಈ ಹೊತ್ತಿನ ವಿಶೇಷ. ಓ ನನ್ನ ಚೇತನ. ಚಾನಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್. ನನ್ನ ಮನವಿ